ಎಲ್ಲರಿಗೂ ನಮಸ್ಕಾರ. ಭಾರತ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯವರ ಒಂದು ಕಾರ್ಯದ ಬಗ್ಗೆ, ಅವರ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಅವರು ಯಾವ ರೀತಿಯಾಗಿ ಆಯ್ಕೆ ಆಗ್ತಾರೆ, ಯಾರು ಆಯ್ಕೆ ಮಾಡ್ತಾರೆ ಅವರನ್ನು ಅಂತ. ಪ್ರಧಾನಮಂತ್ರಿ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಮತ್ತು ಸಲಹೆಗಳನ್ನು ನೀಡಲು ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲಕ್ಕೆ ಭಾರತ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಭಾರತ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯವರು ನೇಮಕ ಮಾಡಬೇಕು ಅಂತ ಒಂದು ಇದಿದೆ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾದರೆ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿರುತ್ತಾರೆ. ರಾಷ್ಟ್ರಕ್ಕೆ ನಮಗೆ ರಾಷ್ಟ್ರಪತಿಯವರು ಬೇಕು, ಸರ್ಕಾರ ನಡೆಸೋಕ್ಕೆ ನಮಗೆ ಪ್ರಧಾನಮಂತ್ರಿಯವರು ಬೇಕು. ಪ್ರಧಾನಮಂತ್ರಿಗಳ ಕರ್ತವ್ಯಗಳು: ಇವರು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಇವರು ಶಿಫಾರಸನ್ನು ಮಾಡ್ತಾರೆ. ಹಾಗೂ ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚುತ್ತಾರೆ. ಖಾತೆಗಳನ್ನು ಹಂಚುವಾಗ ಪ್ರಧಾನಿಯವರಿಗೆ ಸಂಪೂರ್ಣ ಅಧಿಕಾರವಿದೆ. ಇವರು ಹಣಕಾಸಿನ ಖಾತೆ ಆಗಿರ್ಬೋದು, ಬೇರೆ ಯಾವುದೇ ಖಾತೆಯನ್ನು ಆಗಲಿ ಹಂಚಿಕೆ ಮಾಡೋದಕ್ಕೋಸ್ಕರ, ಅಧಿಕಾರನ ಹಂಚಿಕೆ ಮಾಡೋಕ್ಕೋಸ್ಕರ ಇವರಿಗೆ ಸಂಪೂರ್ಣವಾದ ಒಂದು ಅಧಿಕಾರ ಇರುತ್ತೆ. ಸರ್ಕಾರದ ಎಲ್ಲ ಆಗುಹೋಗುಗಳಿಗೆ ಇವರೇ ಜವಾಬ್ದಾರರಾಗಿರ್ತಾರೆ. ಯೋಜನೆ, ರಕ್ಷಣೆ, ವಿದೇಶಾಂಗ ನೀತಿ ರೂಪಿಸುವಲ್ಲಿ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಚರ್ಚೆ ಮತ್ತು ನಿರ್ಧಾರ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏನಾದರೂ ವಿಷಯಗಳಿದ್ದರೆ ಅದನ್ನು ಚರ್ಚೆ ಮಾಡಬೇಕು ಅಂದರೆ ಪ್ರಧಾನಮಂತ್ರಿಗಳ ಒಂದು ಸನ್ನಿಧಿಯಲ್ಲಿ ಅವರು ಚರ್ಚೆಯನ್ನು ಮಾಡಬಹುದು. ಮಂತ್ರಿಮಂಡಲದ ಗರಿಷ್ಠ ಸಂಖ್ಯೆ ಸಂಸತ್ತಿನಲ್ಲಿ ಎಷ್ಟಿರಬೇಕು? 15% ಇರಬೇಕು. ಮಂತ್ರಿಮಂಡಲದ 2 ಬಗೆಯ ಹೊಣೆಗಾರಿಕೆಯನ್ನು ಹೊಂದಿದೆ. ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಸಫಲತೆ, ವಿಫಲತೆ, ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ. ಯಾವ್ಯಾವ ಖಾತೆಗಳನ್ನ ಹಂಚಿರ್ತಾರಲ್ಲ ಆ ವ್ಯಕ್ತಿಗಳು ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಮಂತ್ರಿಮಂಡಲವು ಸಂಸತ್ತಿನ ವಿಶ್ವಾಸ ಇರುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಮಂತ್ರಿಮಂಡಲಕ್ಕೆ ಸಂಸತ್ತು ಎಲ್ಲಿ ತನಕ ವಿಶ್ವಾಸ ಇರುತ್ತೋ, ಇವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಅಲ್ಲಿವರೆಗೆ ಇವರ ಅಧಿಕಾರ ಮುಂದುವರಿಯುತ್ತೆ. ಒಂದು ವೇಳೆ ಅವ್ರಿಗೇನಾದರೂ ಅನುಮಾನ ಬಂದು ಇದು ಮಾಡಿದ್ರೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅವಿಶ್ವಾಸ ಗೊತ್ತುವಳಿ ಅಂದರೆ ಏನು? ಅಧಿಕಾರ ಚಲಾಯಿಸುತ್ತಿರುವ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ಮೇಲೆ ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರು ವಿಶ್ವಾಸ ಕಳೆದುಕೊಂಡರೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಮೇಲೆ ಲೋಕಸಭೆಯ ಸದಸ್ಯರು ವಿಶ್ವಾಸ ಕಳೆದುಕೊಂಡ್ರೆ ಸಮರ್ಥನೆಯನ್ನು ಪ್ರಧಾನಿ ಹಾಗೂ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕಾಗುತ್ತದೆ. ಅವರು ಒಂದು ವಿಶ್ವಾಸವನ್ನು ಕಳ್ಕೊಂಡ್ರೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ.